ಕನ್ನಡ ಚಿತ್ರರಂಗದ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸಂಗೀತ ಕ್ಷೇತ್ರಕ್ಕೆ ಬರಲು ಕಾರಣವೇನು ಎಂಬ ಮಾಹಿತಿಯನ್ನ ನೀವೆಲ್ಲ ತಿಳಿದಿದ್ದು ಆಯ್ತು. ಆದರೆ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ಇವತ್ತು ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಹೌದು, ಅರ್ಜುನ್ ಜನ್ಯ ಅವರ ಸಂಗೀತ ಕ್ಷೇತ್ರದ ಜೀವನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯೋ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಅವರ ಲವ್ ಸ್ಟೋರಿ. ಹಾಗೆ ಅವರ ವೈಯಕ್ತಿಕ ಜೀವನವೂ ಸಹ ಹಲವು ಹಿತಕರ ವಿಷಯಗಳಿಂದ ಕೂಡಿದೆ. ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಗೆ ಮ್ಯೂಸಿಕ್ ಲೈಫ್ಗೆ ಬಂದ ಮೇಲೆ ಲವ್ ಶುರು ಆಗಿದ್ದ ಅಥವಾ ಲವ್ ಲೈಫ್ ಶುರು ಆದ್ಮೇಲೆ ಮ್ಯೂಸಿಕ್ ಲೈಫ್ ಶುರುವಾಯ್ತಾ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ಯಾರಿಗೂ ಕಾಡದೇ ಇರದು. ಆ ಕ್ಯೂರಿಯಾಸಿಟಿಗೆ ಅರ್ಜುನ್ ಜನ್ಯ ಅವರೇ ಬ್ರೇಕ್ ಹಾಕಿದ್ದಾರೆ. ತಮ್ಮ ಲವ್ ಸ್ಟೋರಿಯ ಕಹಾನಿ ಬಗ್ಗೆ ಅವರು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ದಾರೆ. 1999ರಲ್ಲಿ ಅವರ ರಿಲೇಷನ್ ಮದುವೆ ಇತ್ತಂತೆ. ಆ ಮದುವೆ ಚೌಟ್ರಿ ಒಳಗಡೆ ಹೋಗಿದ ತಕ್ಷಣ ಅವರು ಒಬ್ಬ ಹುಡುಗಿಯನ್ನ ಕಂಡ್ರಂತೆ. ಆ ಹುಡುಗಿಯೇ ಗೀತಾ. ಅದಾದ ನಂತರ ಅವರಿಗೆ ಪ್ರಪೋಸ್ ಮಾಡುವಂತೆ ತಮ್ಮ ಫ್ರೆಂಡ್ ಮೂಲಕ ಅರ್ಜುನ್ ಜನ್ಯ ಅವರು ಹೇಳಿ ಕಳಿಸಿದ್ರಂತೆ. ಆಗ ಅವರು ಪ್ರತ್ಯುತ್ತರವಾಗಿ ಗೀತಾ ಅವರು ಇಂತಹ ಆನ್ಸರ್ ಅನ್ನ ಕೊಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ವಂತೆ. ಹೌದು, ಇಷ್ಟಕ್ಕೂ ಆ ವೇಳೆ ಗೀತಾ ಹೇಳಿದ್ದು ಏನು ಅಂತ ಹೇಳ್ಬಿಟ್ಟು ಅನ್ಕೊಂತೀರಾ? ಹೇಳ್ತೀವಿ ಕೇಳಿ. ಆಗ ಗೀತಾ ಅವರು ಸಖತ್ತಾಗಿ ಒಂದು ಡೈಲಾಗ್ ಅನ್ನ ಹೊಡೆದಿದ್ದಾರೆ. ಯಾರವನು, ಏನು ಯಾರನ್ನ ಲವ್ ಮಾಡ್ತಾನಂತೆ, ಅವನಿಗೆ ಯಾವುದ್ರಲ್ಲೋ ಹೊಡಿತೀನಿ ಅಂತ ಹೇಳಿದಂತೆ. ಆದ್ರೆ 5 ವರ್ಷಗಳ ನಂತರ ಅದೇ ಗೀತಾ ಅರ್ಜುನ್ ಜನ್ಯ ಅವರಿಗೆ ಫೋನ್ ಮೂಲಕ ಸಂಪರ್ಕಿಸಿ ನಾವು ಇಬ್ಬರಿಗೂ ಲವ್ ಪ್ರಪೋಸ್ ಮಾಡೋದು ಗೊತ್ತಿಲ್ಲ, ಹೀಗಾಗಿ ನಾವಿಬ್ಬರು ಮದುವೆ ಆಗೋಣ ಎಂದು ಹೇಳಿದ್ರಂತೆ. ಒಟ್ಟಿನಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರಪೋಸ್ ಮಾಡಿದ್ದು ಅರ್ಜುನ್ ಜನ್ಯ, ಆದ್ರೆ ಮದುವೆ ಆಗೋಣ ಅಂತ ಹೇಳಿದ್ದು ಗೀತಾ. ಒಟ್ಟಿನಲ್ಲಿ ಇವರಿಬ್ಬರು ಆದರ್ಶ ದಂಪತಿಗಳಾಗಿ ಚಿರಕಾಲ ಉಳಿಯಲಿ ಎಂಬುದು ನಮ್ಮ ಆಶಯ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.